ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಉತ್ತರ ಕಾಂಡದಲ್ಲಿ ವಿಷ್ಣುವಿನೊಡನೆ ಮಾಲ್ಯವಂತನ ಯುದ್ಧ ಮತ್ತು ಪರಾಜಯ, ಸುಮಾಲಿಯೇ ಮೊದಲಾದ ರಾಕ್ಷಸರು ರಸಾತಲವನ್ನು ಪ್ರವೇಶಿಸಿದುದು ಎಂಬ 8ನೆಯ ಸರ್ಗಕ್ಕೆ ಸ್ವಾಗತ. ಹನ್ಯಮಾನೆ ಬಲೆ ತಸ್ಮಿನ್ ಪದ್ಮನಾಭೇನ ಪೃಷ್ಠತಃ ಮಾಲ್ಯವಾನ್ ಸನ್ನಿವೃತ್ತೋಥ ವೇಲಾಮೇತ್ಯ ಇವಾರ್ಣವಃ. ಪದ್ಮನಾಭನು ಹಿಂಬದಿಯಿಂದಲೇ ಹೋಗಿ ರಾಕ್ಷಸ ಸೈನ್ಯವನ್ನು ಧ್ವಂಸ ಮಾಡಲು ಉಪಕ್ರಮಿಸಲಾಗಿ ಸಮುದ್ರವು ತೀರಕ್ಕೆ ಅಪ್ಪಳಿಸಿ ಹಿಂದಿರುಗುವಂತೆ ಮಾಲ್ಯವಂತನು ರಣರಂಗಕ್ಕೆ ಹಿಂದಿರುಗಿದನು. ಮಾಲ್ಯವಂತನ ಕಣ್ಣುಗಳು ಕೋಪದಿಂದ ರಕ್ತದಂತೆ ಕೆಂಪಾಗಿದ್ದವು. ಅವನ ಕಿರೀಟವು ಅಳ್ಳಾಡುತ್ತಿದ್ದಿತು. ಅಂತಹ ಸ್ಥಿತಿಯಲ್ಲಿದ್ದ ನಿಶಾಚರನು ಮಹಾವಿಷ್ಣುವಿಗೆ ಹೇಳಿದನು, ನಾರಾಯಣನ ಜಾನೀಷೆ ಕ್ಷಾತ್ರ ಧರ್ಮಂ ಪುರಾತನಂ ಅಯುದ್ಧ ಮನಸೋ ಭೀತಾನ್ ನಸ್ಮಾನ್ ಹಂಸಿ ಯಥೇತರಹ. ನಾರಾಯಣ, ನೀನು ಪುರಾತನವಾದ ಕ್ಷತ್ರ ಧರ್ಮವನ್ನು ಖಂಡಿತವಾಗಿಯೂ ತಿಳಿದವನಾಗಿಲ್ಲ. ಸಾಮಾನ್ಯನಾದೊಬ್ಬ ಮನುಷ್ಯನಂತೆ ನೀನು ಯುದ್ಧ ಮಾಡಲು ಮನಸ್ಸಿಲ್ಲದೆ ಭಯಗೊಂಡು ಓಡಿ ಹೋಗುತ್ತಿರುವ ನಮ್ಮನ್ನು ಕೊಲ್ಲುತ್ತಿರುವೆ. ಪರಾನ್ಮುಖ ವಧಂ ಪಾಪಂ ಯಕ್ಕರೋತಿ ಸುರೇಶ್ವರ ಸಹಂತಾನ ಗತಃ ಸ್ವರ್ಗಂ ಲಭತೆ ಪುಣ್ಯಕರ್ಮಣ. ಸುರೇಶ್ವರನೇ, ಯುದ್ಧದಿಂದ ವಿಮುಖರಾಗುತ್ತಿರುವ ಸೈನಿಕರನ್ನು ವಧಿಸಿ ಪಾಪಕಾರ್ಯವನ್ನು ಮಾಡುವ ಘಾತುಕನು ಪುಣ್ಯಕರ್ಮಿಗಳಿಗೆ ಲಭಿಸುವ ಸ್ವರ್ಗ ಲೋಕಗಳನ್ನು ಸರ್ವಥಾ ಪಡೆಯಲಾರನು. ಶಂಖಚಕ್ರ ಗದಾಧಾರಿಯೇ, ಒಂದು ವೇಳೆ ನಿನಗೆ ಯುದ್ಧ ಮಾಡುವುದರಲ್ಲಿಯೇ ಶ್ರದ್ಧೆಗಿರುವುದಾದರೆ ನಾನು ನಿನ್ನ ಮುಂದೆ ಯುದ್ಧಕ್ಕೆ ನಿಲ್ಲುತ್ತೇನೆ. ನಿನ್ನ ಬಲವೆಷ್ಟು ಎಂಬುದನ್ನು ನಾನು ನೋಡುತ್ತೇನೆ. ನನಗೆ ನಿನ್ನ ಬಲವನ್ನು ಪ್ರದರ್ಶಿಸು. ಮಾಲ್ಯವತ್ ಪರ್ವತದಂತೆಯೇ ಸ್ಥಿರನಾಗಿ ನಿಂತಿದ್ದ ಮಾಲ್ಯವಂತ ರಾಕ್ಷಸನನ್ನು ನೋಡುತ್ತಾ ಇಂದ್ರಾನುಜನಾದ ಬಲಿಷ್ಠನಾದ ಶ್ರೀಹರಿಯು ರಾಕ್ಷಸನಿಗೆ ಹೇಳಿದನು, ರಾಕ್ಷಸ ಶ್ರೇಷ್ಠನೇ, ನಿಮ್ಮಿಂದ ದೇವತೆಗಳಿಗೆ ಮಹಾ ಭಯ ಉಂಟಾಗಿದೆ. ದೇವಶತ್ರುಗಳಾದ ರಾಕ್ಷಸರನ್ನು ಸಂಹರಿಸುವೆನೆಂದು ನಾನು ದೇವತೆಗಳಿಗೆ ಅಭಯದಾನ ಮಾಡಿದ್ದೇನೆ. ಆದುದರಿಂದ ನಾನು ರಾಕ್ಷಸರನ್ನು ಧ್ವಂಸ ಮಾಡುತ್ತಾ ಪ್ರತಿಜ್ಞೆಯ ಪರಿಪಾಲನೆಯನ್ನು ಮಾಡುತ್ತಿದ್ದೇನೆ. ಪ್ರಾಣೇರಪಿ ಪ್ರಿಯಂ ಕಾರ್ಯಂ ದೇವಾನಾಂ ಹಿ ಸದಾಮಯ ಸೋಹಂ ವೋ ನಿಹನಿಷ್ಯಾಮಿ ರಸಾತಲ ಗತಾನಪಿ. ನನ್ನ ಪ್ರಾಣಗಳನ್ನು ಒತ್ತೆ ಇಟ್ಟು ದೇವತೆಗಳಿಗೆ ಪ್ರಿಯವಾದ ಕಾರ್ಯವನ್ನು ಮಾಡುವುದೇ ನನ್ನ ಕರ್ತವ್ಯವಾಗಿದೆ. ಆದುದರಿಂದ ನೀವೆಲ್ಲರೂ ರಸಾತಲವನ್ನು ಹೊಕ್ಕರು, ಅಲ್ಲಿಗೂ ಬಂದು ನಾನು ನಿಮ್ಮನ್ನು ಸಂಹರಿಸುತ್ತೇನೆ. ಕೆಂದಾವರಿಯಂತೆ ಕೆಂಪಾದ ಕಣ್ಣುಗಳನ್ನು ಹೊಂದಿದ್ದ ದೇವದೇವನಾದ ಮಹಾವಿಷ್ಣುವು ಹೀಗೆ ಹೇಳುತ್ತಿರಲು ಅತ್ಯಂತ ಕ್ರುದ್ಧನಾದ ರಾಕ್ಷಸೇಂದ್ರನಾದ ಮಾಲ್ಯವಂತನು ಶಕ್ತಿಯಾಯುಧದಿಂದ ವಿಷ್ಣುವಿನ ವಕ್ಷಸ್ಥಳಕ್ಕೆ ರಭಸದಿಂದ ಪ್ರಹರಿಸಿದನು. ಮಾಲ್ಯವಂತನ ಭುಜದಿಂದ ಎಸೆಯಲ್ಪಟ್ಟ ಆ ಶಕ್ತಿಯಾಯುಧವು ಘಂಟಾನಾದವನ್ನು ಮಾಡುತ್ತಾ ಶ್ರೀಹರಿಯ ವಕ್ಷಸ್ಥಳದಲ್ಲಿ ಬಿದ್ದು ಮೇಘಮಂಡಲದ ಮಧ್ಯದಲ್ಲಿ ಕಾಣಿಸಿಕೊಳ್ಳುವ ಮಿಂಚಿನಂತೆಯೇ ಪ್ರಕಾಶಿಸಿತು. ಶಕ್ತಿಯಾಯುಧವನ್ನು ಹಿಡಿದಿರುವ ಸ್ಕಂದನಿಗೆ ಅತಿಪ್ರಿಯನಾದ ಕಮಲಾಕ್ಷನಾದ ಮಹಾವಿಷ್ಣುವು ವಕ್ಷಸ್ಥಳದಲ್ಲಿ ನೆಟ್ಟುಕೊಂಡಿದ್ದ ಶಕ್ತಿಯಾಯುಧವನ್ನೇ ಕಿತ್ತು ಮಾಲ್ಯವಂತನನ್ನು ಲಕ್ಷಿಸಿ ಪ್ರಹರಿಸಿದನು. ಸ್ಕಂದನಿಂದ ಬಿಡಲ್ಪಟ್ಟ ಶಕ್ತಿಯಾಯುಧದಂತೆಯೇ ಮಹಾವಿಷ್ಣುವಿನಿಂದ ಬಿಡಲ್ಪಟ್ಟ ಆ ಶಕ್ತಿಯು ಉಲ್ಕೆಯೊಂದು ಅಂಜನಾಚಲದ ಕಡೆಗೆ ಹೋಗುವಂತೆ ರಾಕ್ಷಸನ ಕಡೆಗೆ ರಭಸದಿಂದ ಹೋಯಿತು. ಪುಷ್ಪಹಾರಗಳ ಭಾರದಿಂದ ಪ್ರಕಾಶಮಾನವಾಗಿ ಕಾಣುತ್ತಿದ್ದ ಮತ್ತು ವಿಶಾಲವಾಗಿದ್ದ ಮಾಲ್ಯವಂತನ ವಕ್ಷಸ್ಥಳದಲ್ಲಿ ಪರ್ವತದ ಶಿಖರದಲ್ಲಿ ವಜ್ರಾಯುಧವು ಬೀಳುವಂತೆ ರಭಸದಿಂದ ಬಿದ್ದಿತು. ಶಕ್ತಿಯಾಯುಧದ ಪ್ರಹಾರದಿಂದ ರಾಕ್ಷಸನು ತೊಟ್ಟಿದ್ದ ಕವಚವು ಧ್ವಂಸವಾಗಿ ಅವನು ಬಹಳ ಹೊತ್ತಿನವರೆಗೆ ಮೂರ್ಛಿತನಾಗಿ ಬಿದ್ದಿದ್ದನು. ಅನಂತರ ಎಚ್ಚರಗೊಂಡ ಮಾಲ್ಯವಂತನು ಶ್ರಮವನ್ನು ಪರಿಹರಿಸಿಕೊಂಡು ಪುನಃ ನಾರಾಯಣನ ಮುಂದೆ ಪರ್ವತೋಪಾದಿಯಲ್ಲಿ ಸುಸ್ಥಿರನಾಗಿ ನಿಂತನು. ಬಳಿಕ ರಾಕ್ಷಸನು ಕಬ್ಬಿಣದಿಂದ ಮಾಡಿದ್ದ ಹಲವಾರು ಚೂಪಾದ ಮುಳ್ಳುಗಳಿಂದ ಸಮಾವೃತವಾಗಿದ್ದ ಶೂಲವನ್ನೆತ್ತಿ ವಿಷ್ಣುವಿನ ವಕ್ಷಸ್ಥಳಕ್ಕೆ ಗುರಿಯಿಟ್ಟು ಪ್ರಹರಿಸಿದನು. ಅಲ್ಲದೆ ಯುದ್ಧ ಪ್ರೇಮಿಯಾದ ರಾಕ್ಷಸನು ವಿಷ್ಣುವನ್ನು ಮುಷ್ಟಿಯಿಂದಲೂ ಪ್ರಹರಿಸಿ ಧನುಸ್ಸಿನ ಪ್ರಮಾಣದಷ್ಟು ದೂರ ಹಿಂದಕ್ಕೆ ಸರಿಯುವಂತೆ ಮಾಡಿದನು. ಅದನ್ನು ನೋಡಿ ಆಕಾಶದಲ್ಲಿದ್ದ ರಾಕ್ಷಸರು ಗಟ್ಟಿಯಾಗಿ ಜಯಘೋಷಗಳನ್ನು ಮಾಡಿದರು. ಸಾಧು ಮಾಲ್ಯವಂತ, ಸಾಧು ಎಂದು ಪ್ರಶಂಸೆ ಮಾಡಿದರು. ವಿಷ್ಣುವನ್ನು ಮುಷ್ಟಿಯಿಂದ ಪ್ರಹರಿಸಿದ ನಂತರ ರಾಕ್ಷಸನು ಅವನ ವಾಹನವಾದ ಗರುಡನನ್ನು ಪ್ರಹರಿಸಿದನು. ಅದರಿಂದ ಕ್ರುದ್ಧನಾದ ಮೈನತೆಯನು ತನ್ನ ರೆಕ್ಕೆಗಳ ಗಾಳಿಯಿಂದಲೇ ಗಾಳಿಯು ತರಗೆಲೆಗಳನ್ನು ಬಹಳ ದೂರಕ್ಕೆ ಹಾರಿಸುವಂತೆ ರಾಕ್ಷಸನನ್ನು ಬಹಳ ದೂರಕ್ಕೆ ಹಾರಿಸಿಬಿಟ್ಟನು. ಪಕ್ಷಿರಾಜನ ರೆಕ್ಕೆಗಳ ಗಾಳಿಗಿಂದಲೇ ತನ್ನ ಪೂರ್ವಜನಾದ ಮಾಲ್ಯವಂತನು ಬಹಳ ದೂರಕ್ಕೆ ಒಯ್ಯಲ್ಪಟ್ಟುದನ್ನು ಕಂಡು ಸುಮಾಲಿಯು ತನ್ನ ಸೈನಿಕರೊಡನೆ ಲಂಕೆಗೆ ಅಭಿಮುಖವಾಗಿ ಪ್ರಯಾಣ ಮಾಡಿದನು.
ಗರುಡನ ರೆಕ್ಕೆಗಳಿಂದ ಹುಟ್ಟಿದ ಗಾಳಿಯಿಂದ ಬಹುದೂರದವರೆಗೆ ಎಸೆಯಲ್ಪಟ್ಟ ಮಾಲ್ಯವಂತನು ಲಜ್ಜೆಗೊಂಡು ತನ್ನ ಸೈನಿಕರೊಡನೆ ಲಂಕೆಯನ್ನು ಪ್ರವೇಶಿಸಿದನು. ರಾಘವ, ಕಮಲಾಕ್ಷನೇ, ಹೀಗೆ ವಿಷ್ಣುವಿನೊಡನೆ ಆ ರಾಕ್ಷಸರು ಹಲವಾರು ಬಾರಿ ಯುದ್ಧ ಮಾಡಿದರು. ಪ್ರಧಾನ ಭೂತರಾದ ನಾಯಕರನ್ನು ಕಳೆದುಕೊಂಡು ಭಗ್ನರಾಗಿ ಹೋದರು. ವಿಷ್ಣುವನ್ನು ಯುದ್ಧದಲ್ಲಿ ಎದುರಿಸಿ ನಿಲ್ಲಲು ವಿಷ್ಣುವಿನ ಬಲದಿಂದ ಪೀಡಿಸಲ್ಪಡುತ್ತಿದ್ದ ಆ ರಾಕ್ಷಸರಿಗೆ ಸಾಧ್ಯವಾಗಲೇ ಇಲ್ಲ. ಅನಂತರ ಅವರು ಲಂಕಾ ಪಟ್ಟಣವನ್ನು ತ್ಯಜಿಸಿ ವಾಸ ಮಾಡಲು ಪತ್ನಿಯರೊಡನೆ ಪಾತಾಳಕ್ಕೆ ಹೊರಟು ಹೋದರು. ವಿಖ್ಯಾತರಾದ ಮತ್ತು ಪರಾಕ್ರಮಿಗಳಾದ ಆ ರಾಕ್ಷಸರು ಸಾಲ ಕಟಂಕಟೆಯ ವಂಶದಲ್ಲಿ ಹುಟ್ಟಿದ್ದ ಸುಮಾಲಿಯನ್ನು ಆಶ್ರಯಿಸಿ ಪಾತಾಳದಲ್ಲಿ ವಾಸ ಮಾಡುತ್ತಿದ್ದರು. ರಾಘವ, ನಿನ್ನಿಂದ ಹತರಾದವರೆಲ್ಲರೂ ಪೌಲಸ್ತ್ಯ ಎಂಬ ಹೆಸರಿನ ರಾಕ್ಷಸರು. ಸುಮಾಲಿ, ಮಾಲ್ಯವಂತ, ಮಾಲಿ ಮತ್ತು ಇವರ ಮುಂದಿನ ರಾಕ್ಷಸರೆಲ್ಲರೂ ಮಹಾಭಾಗ್ಯಶಾಲಿಗಳು, ರಾವಣನಿಗಿಂತಲೂ ಬಲಿಷ್ಠರಾದವರು. ದೇವತೆಗಳಿಗೆ ಕಂಟಕ ರೂಪದಲ್ಲಿದ್ದ ದೇವಶತ್ರುಗಳಾದ ಆ ರಾಕ್ಷಸರನ್ನು ವಧೆ ಮಾಡಲು ಶಂಖಚಕ್ರ ಗದಾಧಾರಿಯಾದ ದೇವದೇವನಾದ ನಾರಾಯಣನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿರಲಿಲ್ಲ. ಭವನ್ನಾರಾಯಣೋ ದೇವಶ್ಚತುರ್ಬಾಹು ಸನಾತನಃ ರಾಕ್ಷಸಾನ್ ಹಂತುಮುತ್ಪನ್ನೋ ಹ್ಯಜಯ್ಯ ಪ್ರಭುರವ್ಯಯ. ರಾಘವ, ನೀನಾದರೂ ಚತುರ್ಭುಜನಾದ ಸನಾತನನಾದ ನಾರಾಯಣ ದೇವನೇ ಆಗಿರುವೆ. ಅಜಯ್ಯನಾದ, ಅವ್ಯಯನಾದ ಮತ್ತು ಪ್ರಭುವಾದ ನೀನು ರಾಕ್ಷಸರನ್ನು ಸಂಹರಿಸಲೆಂದೇ ಅವತಾರ ಮಾಡಿರುವೆ. ನೀನೇ ಈ ಪ್ರಾಣಿಗಳ ಸೃಷ್ಟಿಕರ್ತನು, ಶರಣಾಗತ ವತ್ಸಲನು ಆಗಿರುವೆ. ಧರ್ಮದ ವ್ಯವಸ್ಥೆಯನ್ನು ನಷ್ಟಗೊಳಿಸುವ ದಸ್ಯುಗಳು ಹುಟ್ಟಿದಾಗ ಆ ಸಮಯಗಳಲ್ಲಿ ನೀನು ಅವರ ಸಂಹಾರಕ್ಕಾಗಿ ಜನ್ಮ ತಾಳುವೆ. ರಾಮಭದ್ರ, ಹೀಗೆ ನಾನು ನಿನಗೆ ರಾಕ್ಷಸರ ಉತ್ಪತ್ತಿಯ ವಿಷಯವನ್ನು ಯಥಾವತ್ತಾಗಿ ಹೇಳಿರುವೆನು. ಮುಂದೆ ನಾನು ರಾವಣನ ಮತ್ತು ಅವನ ಮಗನ ಜನ್ಮವೃತ್ತಾಂತವನ್ನು ಹಾಗೂ ಅವರ ಅನುಪಮ ಪ್ರಭಾವ ಇವುಗಳನ್ನು ವಿವರಿಸಿ ಹೇಳುವೆನು. ಏಕಾಗ್ರ ಚಿತ್ತನಾಗಿ ಕೇಳು. ಬಹಳ ಕಾಲದವರೆಗೆ ವಿಷ್ಣುವಿನ ಭಯದಿಂದ ಪೀಡಿತನಾಗಿದ್ದ ಸುಮಾಲಿಯು ತನ್ನ ಮಕ್ಕಳು ಮೊಮ್ಮಕ್ಕಳೊಡನೆ ರಸಾತಲದಲ್ಲಿಯೇ ವಾಸ ಮಾಡುತ್ತಿದ್ದನು. ಆ ಸಮಯದಲ್ಲಿ ಧನಾಧ್ಯಕ್ಷನಾದ ಕುಬೇರನು ಲಂಕೆಯನ್ನು ತನ್ನ ನಿವಾಸ ಸ್ಥಾನವನ್ನಾಗಿ ಮಾಡಿಕೊಂಡನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಉತ್ತರ ಕಾಂಡದಲ್ಲಿ 8ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.